ರಣರೋಚಕವಾದಂತಹ ಘಟ್ಟವನ್ನು ತಲುಪ್ತಾ ಇದೆ ಸಿಎಂ ಕುರ್ಚಿ ಕದನ. ಬೆಳಗಾವಿ ಚಳಿಗಾಲದ ಅಧಿವೇಶನದ ಬಳಿಕವಾಗಿ ಅಸಲಿ ಆಟ ಶುರುವಾಗ್ತಾ ಇದೆ ನೋಡಿ. ರಣರೋಚಕವಾದಂತಹ ಘಟ್ಟವನ್ನ ಈಗಾಗಲೇ ತಲುಪ್ತಾ ಇದೆ ಕುರ್ಚಿ ಕದನ. ಬೆಳಗಾವಿ ಚಳಿಗಾಲದ ಅಧಿವೇಶನದ ಬಳಿಕವಾಗಿ ಅಸಲಿ ಆಟ ಆರಂಭವಾಗುತ್ತಾ. ಡಿಸೆಂಬರ್ 19ಕ್ಕೆ ಸಿಎಂ ಡಿಸಿಎಂ ದೆಹಲಿ ಪ್ರಯಾಣದ ಗುಸುಗುಸುಗಳು ಓಡಾಡ್ತಾ ಇದೆ. ಈ ಸಂಬಂಧವಾಗಿ ಸಿಎಂ ಅವರನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಏನಂತ ಹೇಳ್ತಾರೆ ಗೊತ್ತಾ? ಡಿಸೆಂಬರ್ 19ರಂದು ದೆಹಲಿಗೆ ಕರೆದಿದ್ದಾರಾ ಅಂತ ನಮ್ಮ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಫುಲ್ ಗರಂ ಆಗ್ಬಿಟ್ರು. ಯಾರು ಕರೆದಿಲ್ಲ, ಏನಿಲ್ಲ, ಸುಮ್ಮನೆ ಕೇಳ್ತೀರಾ, ನಿಮ್ಗೆ ಹೇಳಿದ್ದಾರಾ ಹೀಗಂತ ಹೇಳಿ ಗರಂ ಆಗ್ಬಿಟ್ರು ಸಿದ್ದರಾಮಯ್ಯ ಅವರು. ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಯಾರು ಕರೆದಿಲ್ಲ ಮಾಡಿಲ್ಲ ಹೇಳಿದಾರ? ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಯಾರು ಕರೆದಿಲ್ಲ ಮಾಡಿಲ್ಲ ಹೇಳಿದಾರ? ಫೋನ್ ಮಾತನಾಡಿಕೊಂಡು ಅಧಿವೇಶನ ಸಂದರ್ಭದಲ್ಲಿ ಹೊರಗಡೆ ಬಂದಿರುವಂತದ್ದು. ಒಂದು ಕಡೆ ಅವರ ಟೆನ್ಷನ್, ಈ ಕಡೆ ಸಿದ್ದರಾಮಯ್ಯನವರು ಕೂಡ ಟೆನ್ಷನ್ ಅಲ್ಲೇ ಇದ್ದಾರೆ. ಟೆನ್ಷನ್ ಅಲ್ಲೇ ಗರಂ ಆಗ್ಬಿಟ್ರು. ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ 19ನೇ ತಾರೀಕು ನಿಮ್ಮನ್ನ ಮತ್ತು ಡಿಸಿಎಂ ಅವರನ್ನ ಕರೆದಿದ್ದಾರಂತೆಯೇ ಹೈಕಮಾಂಡ್ ಅವರು, ಹೌದಾ ಅಂತ ಹೇಳಿ ಕೇಳಿದ್ರೆ ಅವ್ರು ನೋಡಿ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಟೆನ್ಷನು ಕೂಡ ಕಾಣಿಸ್ತಾ ಇದೆ ಫೇಸ್ನಲ್ಲಿ. ಇಬ್ರಿಗೂ ಕೂಡ ಅಪ್ಪ ಮಗ ಇಬ್ರಿಗೂ ಕೂಡ ಟೆನ್ಷನ್ ಫೇಸ್ನಲ್ಲಿ ಕಾಣಿಸ್ತಾ ಇರುವಂಥದ್ದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಜೊತೆಗೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಸಹಜವಾಗಿ ಅವ್ರು ಏನು ಮಾತನಾಡ್ತಾರೆ, ಏನು ಉತ್ತರವನ್ನು ಕೂಡ ಕೊಡ್ತಾರೆ ಅಂತ ಗೊತ್ತಿದೆ. ಸೊ ನಿಮ್ಗೇನಾದರೂ ಹೇಳಿದ್ರಾ ಅಂತ ಹೇಳಿ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಅವರು ಏನಿಲ್ಲ, ಯಾರು ಕರೆದಿಲ್ಲ, ಸುಮ್ಮನೆ ಯಾಕೆ ಕೇಳ್ತೀರಾ, ನಿಮ್ಗೇನಾದರೂ ಹೇಳಿದ್ದಾರಾ ಅಂತ ಹೇಳಿ ಅವರು ಪ್ರಶ್ನೆ ಮಾಡಿರುವಂಥದ್ದು. ಗರಂ ಆಗಿ ಸಿಎಂ ಸಿದ್ದರಾಮಯ್ಯ ಅವರು ಟೆನ್ಷನ್ ಆಗಿ ಆನ್ಸರನ್ನು ಕೂಡ ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಹೈಕಮಾಂಡ್ನಿಂದ ಸೂಚನೆ ಬಂದಿರುತ್ತೆ, ಯಾವುದೇ ವಿಚಾರ ಸಂಬಂಧವಾಗಿಯೂ ಮಾತನಾಡಬಾರ್ದು, ಅದರಲ್ಲೂ ಕೂಡ ಅಧಿಕಾರದ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ಕೊಡಬಾರ್ದು ಅನ್ನುವಂತಹ ಕಾರಣವಾಗಿ ಇಬ್ಬರು ಕೂಡ ಟೆನ್ಷನ್ನಲ್ಲಿದ್ದಾರಾ ಅಥವಾ ಗರಂ ಆಗಲಿಕ್ಕೆ ಇದು ಕೂಡ ಕಾರಣವಾಯ್ತಾ?